ಸುರೇಶ್ ಭಟ್ರು ಪ್ರಸಿದ್ಧ ರೋಜ್ ಅಡಿಗೆಕಾರರು. ಅವರ ಕೈ ಕೆಳಗೆ 30 ಮಂದಿ ಚಿಕ್ಕ ಪುಟ್ಟ ಅಡಿಗೆಯವರಿದ್ದಾರೆ. ಹಲವಾರು ಕಡೆಗಳಿಗೆ ಹೋಗಿ ವಿಶೇಷ ಸಮಾರಂಭಗಳಲ್ಲಿ ಊಟ ತಿಂಡಿಯೇ ಅತಿ ಪ್ರಮುಖ ಹೊಣೆಯನ್ನೆಲ್ಲ ಇವರೇ ವಹಿಸಿಕೊಳ್ಳುವವರು. ಅಂದು ಚಳಿ ಜ್ವರದಿಂದ ನಡುಗುತ್ತಲೇ ನನ್ನ ಕ್ಲಿನಿಕ್ಕಿಗೆ ಬಂದಿದ್ದರು. ಮೈಯೆಲ್ಲ ಬಿಸಿ ಕೆಂಡದಂತೆ ಬೇಯುತ್ತಿತ್ತು. ಹೀಗೆ ಮಾತನಾಡಿಸಿದಾಗಲೇ ಅವರ ತಲೆ ತಿನ್ನುವ ಸಮಸ್ಯೆಯ ಬಗ್ಗೆ ನನಗೆ ತಿಳಿದು ಬಂದದ್ದು. ಅವರಿಗೆ ಕಂಡದ್ದನ್ನು ಕಂಡಂತೆಯೇ ಹೇಳುವ ಸೀದಾ ನಡತೆ ಹೊಂದಿದೆ. ಹಾಗೆಂದೇ ಅವರಿವರ ದೋಷ ದೌರ್ಬಲ್ಯವನ್ನೆಲ್ಲ ಒತ್ತಿ ಒತ್ತಿ ಹೇಳುತ್ತಾರೆ. ಅದರಿಂದಾಗಿ ಅವರ ಕೈ ಕೆಳಗಿನವರೆಲ್ಲರೂ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ತಡವಾಗಿಯೇ, ಹೊತ್ತು ಮೀರಿಯೇ ಹೋಗಿಯೋ, ಹೇಳದೆ ಕೇಳದೆ ಬೇಸರದಿಂದ ರಜೆಯನ್ನು ಮಾಡುವುದೋ, ಹೋದ ಮೇಲೂ ಅರ್ಧಂಬರ್ಧ ಆಸಕ್ತಿಯಿಂದ ಬೇಕಾಬಿಟ್ಟಿಯಾಗಿ ತಿಂಡಿ ತೀರ್ಥಗಳನ್ನು ತಯಾರಿಸಿ ಒಂದೋ ಖಾರ ಜಾಸ್ತಿ, ಯಾ ಉಪ್ಪು ಕಡಿಮೆ, ಯಾ ಒಗ್ಗರಣೆ ಸೀದು ಹೋಗಿಯೋ, ಈ ರೀತಿಯಲ್ಲಿ ಒಂದಲ್ಲ ಒಂದು ದೂರುಗಳಿಂದಾಗಿ ಸುರೇಶ ಭಟ್ರನ್ನಂತೂ ಎಲ್ಲರೂ ತಿವಿದು ಅವರಿಗೆ ಚಿಂತೆಯ ಕಡಲಿನಲ್ಲೇ ಮುಳುಗುವುದಾಗಿಬಿಟ್ಟಿದೆ. ತಲೆ ಬಿಸಿ ಏರಿದಾಗಲೇ ದೇಹವೂ ಬಿಸಿಯಾಗಿದೆ ಎಂದರಿತ ನಾನು ಶ್ರೀ ಗುರುಜಿ ಮಾರ್ದನೆ ಪಡೆದು ತಕ್ಷಣವೇ ಅವರಿಗೆ ಹೀಗಿಂದೆ, ನೋಡಿ ಭಟ್ರೆ, ಈ ತನಕ ಕಹಿಯನ್ನೆಲ್ಲ ಥಟ್ಟೆಂದು ನೀವು ಎಲ್ಲರಿಗೂ ಹೇಳುತ್ತಿದ್ದೀರಿ. ಇನ್ನು ಮುಂದೆ ಸಿಹಿಯನ್ನಷ್ಟೇ ಕೊಂಡಾಡಿ ಒಳಿತನ್ನೇ ಹೆಕ್ಕುವ ದುಂಬಿಯಾಗಿ ವಿಜೃಂಭಿಸಬೇಕೇ ಹೊರತು ಹೊಲಸನ್ನೇ ಹೆಕ್ಕುವ ಹಂದಿ ಆಗಲೇಬೇಡಿ. ತುಸು ತೀಕ್ಷ್ಣವಾಗಿ ನೋಡಿದರೆ ಎಲ್ಲರಲ್ಲೂ ಒಂದಲ್ಲ ಒಂದು ಒಳ್ಳೆತನ ಇದ್ದೇ ಇರುತ್ತೆ. ನೀವೀಗ ಒಳಿತನ್ನಷ್ಟೇ ಮುಕ್ತ ಕಂಠದಿಂದ ಹೊಗಳಲು ಆರಂಭಿಸಿ. ಸದಾ ಮನದಲ್ಲಿ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ ಎಂದಿಷ್ಟೇ ಸದ್ಭಾವನೆ ತುಂಬಿಕೊಂಡು ಈ ವಿಶ್ವಮಾನವ ಧರ್ಮದ ಪ್ರಾರ್ಥನೆ ಹೃತ್ಪೂರ್ವಕವಾಗಿಯೇ ಹೊಮ್ಮುವಂತೆ ಯತ್ನಿಸಿ. ನಾನೂ ನಿಮ್ಮ ಮೇಲ್ಮೆಗೆ ಬೇಡಿ ಬಾಡುವೆ ಎನ್ನುತ್ತಲೇ ಅವರ ಮೈದಡವಿ ಚಿಕಿತ್ಸೆ ನೀಡಿ ಕಳಿಸಿದ್ದೆ. ಒಂದೇ ವಾರದ ನಂತರ ಸುರೇಶ್ ಭಟ್ರು ಅರಳಿದ ಮುಖದೊಂದಿಗೆ ಬಂದು ಅಪಾರ ಆನಂದವನ್ನೇ ಹಂಚಿಕೊಂಡರು. ಅವರ ಮಾತಿನಲ್ಲೇ ಕೇಳಿ, ಸರ್, ನೀವೆಂದಂತೆ ಒಳಿತನ್ನಷ್ಟೇ ಹೆಕ್ಕಿ ಮುಕ್ತ ಕಂಠದಿಂದ ಪ್ರಶಂಸಿಸಲು ಚುರುಕಾದೆ. ನನ್ನ ಬಳಗದವರೆಲ್ಲರೂ ಶಿಸ್ತಿನ ಸಿಪಾಯಿಗಳೇ ಆಗಿ ತಮ್ಮ ಮೇಲ್ಮೆಯ ಇನ್ನೊಂದೇ ಮುಖವನ್ನು ಈಗ ಬಿಂಬಿಸಿ ಯಶಸ್ಸಿನತ್ತಲೇ ನನಗೀಗ ನೆರವಾಗುತ್ತಿದ್ದಾರೆ ಎಂದ ಸುರೇಶ್ ಭಟ್ರು ತಮ್ಮ ತಪ್ಪನ್ನು ಚೆನ್ನಾಗಿ ಬಯಲು ಮಾಡಿಕೊಂಡರು. ಮೊದಲು ನಾನು ಕೂಡ ಶ್ರೀನಿವಾಸನು ಕಾಯಿ ಹೆರೆಯುವಲ್ಲಿ ದಡ್ಡ ಎಂದು ಪದೇ ಪದೇ ಮೂದಲಿಸುತ್ತಿದ್ದೆ. ಆದರೆ ಈಗ ಶ್ರೀನಿವಾಸನು ತರಕಾರಿ ಹೆಚ್ಚುವಲ್ಲಿ ಬುದ್ಧಿವಂತ ಎಂದು ಪ್ರೋತ್ಸಾಹಿಸಲು ಕಲಿತೆ. ಅದರಿಂದ ಅವನು ಚುರುಕಾದುದೇ ಅಲ್ಲದೆ ಅವನ ತಂದೆ ತಾಯಿ ಬಂಧು ಬಳಗದವರೆಲ್ಲರ ವಿಶೇಷ ಪ್ರೀತಿಗೂ ನಾನು ಪಾತ್ರನಾದೆ. ಜೊತೆಗೆ ಹೊಸ ಸ್ಫೂರ್ತಿಯಿಂದಲೇ ಆತನ ಪ್ರೇರಣೆಯಿಂದಾಗಿ ಜೊತೆಗಾರರು ದುಡಿಯಲು ಸುಲಭ ಸಾಧ್ಯವಾಯಿತು. ಒಟ್ಟಿನಲ್ಲಿ ಕತ್ತಲ ಗವಿಯ ಪಯಣಿಗನಾಗಿದ್ದ ನನಗೆ ಬೆಳ್ಳಂ ಬೆಳಕನ್ನೇ ತೋರಿಸಿ ಗೆಲ್ಲಿಸಿದಿರಿ ಸರ್ ಎಂದು ನಮಿಸಿ ತೆರಳಿದರು. ನಿಜ, ನಮ್ಮ ಬಾಳಿನಲ್ಲಿಯೂ ಕೇವಲ ಪ್ರೀತಿ ಪ್ರೇಮದಿಂದಲೇ ಪುಕ್ಕಟೆಯಾಗಿ ಅದ್ಭುತ ಯಶಸ್ಸನ್ನು, ಅವರ್ಣನೀಯ ಅಗಾಧ ಅನಂತ ಯಶಸ್ಸನ್ನು ಅತಿ ಸುಲಭದಲ್ಲೇ ನಾವೆಲ್ಲರೂ ಪಡೆದು ಮೆರೆಯಬಹುದು. ಆದರೆ ನಾವೆಲ್ಲರೂ ಇನ್ನೊಬ್ಬರಿಂದ ಪ್ರೀತಿಯನ್ನು ಹೇರಳವಾಗಿ ಪಡೆಯಲು ಆಶಿಸುತ್ತೇವೆ. ಆದರೆ ಆ ಪ್ರೀತಿ ಹಂಚುವಲ್ಲಿ ನಿಜಕ್ಕೂ ನಾವು ಜಿಪುಣರೇ. ಯಶಸ್ಸು ನಿಮಗೆ ಬೇಕಾದಲ್ಲಿ ಪ್ರೀತಿಯ ಸಮಾರಾಧನೆಯನ್ನು ನೀವು ಮಾಡುತ್ತಲೇ ಹೋಗಬೇಕು. ಆತ ಪ್ರೀತಿ ತೋರಿಸಲಿ ಎಂದು ವಾದಿಸುವುದಲ್ಲ, ನಿಕೃಷ್ಟವಾಗಿ ಆತನನ್ನು ಕಡೆಗಾಣಿಸುವುದಲ್ಲ. ನಾನು ಮೊದಲು ಪ್ರೀತಿ ಪಡೆದಿದ್ದೇನೆ, ಪ್ರೀತಿಯ ಸಾಲವನ್ನು ಮೊದಲು ಹಂಚುತ್ತೇನೆ, ಮೊದಲು ಆತನನ್ನು ಪ್ರೀತಿಸಿ ನಾನು ಗೆಲ್ಲುತ್ತೇನೆ, ಮೊದಲು ಆತನಿಗಿಂತ ನಾನೇ ಪ್ರೀತಿ ತೋರಿಸಿ ಶೂರನಾಗುತ್ತೇನೆ, ಧೀರನಾಗುತ್ತೇನೆ, ವೀರನಾಗುತ್ತೇನೆ
ಎಂದು ಈ ರೀತಿ ಪ್ರೀತಿಯ ಸಮಾರಾಧನೆಗೆ ಮೊದಲಿಗೆ ಮನಸ್ಸು ಮಾಡಬೇಕು. ಮೊದಲು ಹಂಚಬೇಕು, ಆನಂತರವೇ ಪಡೆಯಬೇಕು. ಹಂಚದೇನೇ ಪಡೆಯುವ ಆ ಜಿಪುಣತನ ಮೂರ್ಖತನವೇ. ಅಂದ ಮೇಲೆ ಪ್ರೀತಿಯ ಸಮಾರಾಧನೆಗೆ ತೆರೆದ ಮನಸ್ಸಿನಿಂದ, ವಿಶಾಲ ಹೃದಯದಿಂದ ಬೇಗ ಮುಂದಾಗೋಣ. ಇರಲಿ, ಸೋತರೂ ಗೆಲ್ಲೋಣ.